ಬಳಿ ಹಾಕೊಂಡೇನಿ ನಾಗರ ಪಂಚಮಿ ಹಬ್ಬಕ್ಕೆ. ಸೊ ನಾಗರ ಪಂಚಮಿ ಹಬ್ಬದ ಫಸ್ಟ್ ದಿನ ರವಾ ಅನ್ನಲ್ರಿ, ರವಾ ಹಾಕೋದು. ಓಪ ಪುಂಡಿ ಸೊಪ್ಪು ಐತಿ. ಸೊ ಹಂಗಾಗಿ ಪುಂಡಿ ಪಲ್ಯ ಮಾಡ್ಬೇಕಂತೇಳಿ ಕುಕ್ಕರ್ ಇಟ್ಟೇನಿ. ಇಲ್ಲೇ ಚಪಾತಿ ಆಗೈತಿ, ಚಪಾತಿ ಮಾಡಾಕತ್ತೈತಿ. ಆಮೇಲೆ ಈ ತುಪ್ಪನ ನಾವು ಮನೆಯೊಳಗೆ ಮಾಡಿರುವಂಥ ತುಪ್ಪ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಆರಾಮದಿರಿ ಅನ್ಕೋತೇವೆ. ನಾವು ಆರಾಮದೀವಿ. ನಾಗರ ಪಂಚಮಿ ಹಬ್ಬ ಬಂತು ನೋಡ್ರಿ, ಹಂಗಾಗಿ ಬಳಿ ಹಾಕೊಂಡೇನಿ ನಾಗರ ಪಂಚಮಿ ಹಬ್ಬಕ್ಕೆ. ಸೊ ನಾಗರ ಪಂಚಮಿ ಹಬ್ಬದ ಫಸ್ಟ್ ದಿನ ಇವತ್ತು ರೊಟ್ಟಿ ಪಂಚಮಿ ಹಬ್ಬ ಅಂತಾರ. ನಮ್ಮಲ್ಲೆಲ್ಲ ಉತ್ತರ ಕರ್ನಾಟಕದೊಳಗೆಲ್ಲ ರೊಟ್ಟಿ ಪಂಚಮಿ ಹಬ್ಬನ ಮಸ್ತ್ ಮಾಡ್ತಾರ. ರೊಟ್ಟಿ ಯಾಕಂದ್ರೆ ಜೋಳದ ರೊಟ್ಟಿ ಮಾಡೋದು ಜಾಸ್ತಿ ಉತ್ತರ ಕರ್ನಾಟಕದೊಳಗೆ. ಸೊ ರೊಟ್ಟಿ ಪಂಚಮಿ ಹಬ್ಬನ ಇವತ್ತು ನಾವು ಹೆಂಗೆ ಮಾಡ್ತೀವಿ ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ. ಫಸ್ಟಿಗೆ ನಿಮಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬರೀ ಅಡುಗೆ ಅಂತೂ ಮಾಡ್ಬೇಕು ಅನ್ಕೊಂಡೇನಿ. ಪುಂಡಿ ಪಲ್ಯ ಐತಿ, ಪುಂಡಿ ಸೊಪ್ಪು ಐತಿ. ಸೊ ಹಂಗಾಗಿ ಪುಂಡಿ ಪಲ್ಯ ಮಾಡ್ಬೇಕಂತೇಳಿ ಕುಕ್ಕರ್ ಇಟ್ಟೇನಿ. ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಮತ್ತೆ ಏನು ಮಾಡ್ತೇನೆಲ್ಲ ನಿಮ್ಗೆ ತೋರಿಸ್ಕೊತ ಹೋಗಿ ಪಂಚಮಿ ಹಬ್ಬನ ಹೆಂಗೆ ಮಾಡ್ತೀವಿ ಅನ್ನೋದು ತೋರಿಸ್ತೇನೆ. ಇದು ನೋಡ್ರಿ ಪುಂಡಿ ಸೊಪ್ಪು. ಇದನ್ನ ಈಗ ಕುದಿಯಕ್ಕೆ ಇಡ್ತೇನೆ. ಕುದಿಯಕ್ಕೆ ಇಡೋಕ್ಕಿಂತ ಮುಂಚೆ ವಿಡಿಯೋ ತೊಗೊಂಡಿದ್ದೆ. ಸೊ ಅದನ್ನ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ರಿ ಪುಂಡಿ ಪಲ್ಯ ಅಂತೂ ಒಂದು 5-6 ಸೀಟಿ ಹೊಡಿಸಿ ರೆಡಿ ಮಾಡಿ ಅಂದ್ರೆ ಕುದಿಸಿಟ್ಟೇನಿ. ಸೊ ಅದು ಹೆಂಗಾಗೈತಿ ತೋರಿಸ್ತೀನಿ. ಈ ಥರ ಆಗಿರ್ತೈತಿ. ಇದನ್ನು ಬಸ್ಕೊಂಡು ಅಂದ್ರೆ ಸೋಸ್ಕೊಂಡು ಫುಲ್ ನೀರೆಲ್ಲ ಬಸ್ದು ಅದನ್ನು ಫುಲ್ ಮತ್ತೊಂದು ಸರಿ 1-2 ಸರಿ ಬಿಸಿನೀರಿನಾಗ ಸೋಸ್ಬೇಕು. ಅಂದ್ರೆ ಬಿಸಿನೀರು ಹಾಕಿ ಮತ್ತೊಂದು ಸರಿ ಸೋಸಿದ್ವಿ ಅಂದ್ರೆ ಹುಳಿ ಆಗೋದಿಲ್ಲ. ಸೊ ಈಚೆ ಕಡೆನೂ ನಾನು ಬೆಂಡೆಕಾಯಿ ಹೆಚ್ಚಿ ಹುರ್ಕೊಂಡು ಇಟ್ಕೊಂಡೇನಿ. ಸೊ ಈ ನೋಡ್ರಿ ಪುಂಡಿ ಪಲ್ಯ ಮಾಡೋಕ್ಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಎಣ್ಣೆ, ಶೇಂಗಾ, ಕಡಲೆಬೇಳೆ ಹಾಕಿದ್ರು ನಡಿತೈತಿ, ಇಲ್ಲಾಂದ್ರೂ ನಡಿತೈತಿ, ಸ್ಕಿಪ್ ಮಾಡ್ಬೋದು. ಜೀರಿಗೆ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ. ಆಮೇಲೆ ನಾನು ತೊಗೊಂಡಿರೋದು ರವೆ ಅಂದ್ರೆ ಸಣ್ಣ ರವೆ ರೀ, ಬಾಂಬೆ ರವೆ ಅಂತಾರಲ್ಲ ಅದು. ನೀವು ಬೇಕಂದ್ರೆ ನುಚ್ಚು ತೊಗೋಬೋದು, ಅಂದ್ರೆ ಗೋಧಿ ಹಿಟ್ಟಿನ ನುಚ್ಚು ತೊಗೋಬೋದು. ಆಮೇಲೆ ಸಣ್ಣಗೆ ಹೆಚ್ಚಿರುವಂಥ ಮೆಣಸಿನ್ಕಾಯಿ, ಜೊತೆಗೆ ಕೊತ್ತಂಬರಿ, ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಯಾಕೆ ಹಾಕ್ತೇವೆ ಅಂದ್ರೆ ಹುಳಿ ಆಗೋದಿಲ್ಲ ರೀ. ಪುಂಡಿ ಪಲ್ಯ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಳಿ ಇರ್ತೈತಿ. ಸೊ ಹಂಗಾಗಿ ಹುಳಿ ಆಗಬಾರ್ದು ಅಂತೇಳಿ ಬೆಲ್ಲ ಹಾಕ್ತೇವೆ. ಇದಿಷ್ಟು ತೊಗೊಂಡೇನಿ. ಇಲ್ಲಿ ಎಣ್ಣೆನೂ ಐತಿ. ಸೊ ಪುಂಡಿ ಪಲ್ಯ ಮಾಡೋದು ಹೆಂಗೆ ತೋರಿಸ್ತೇನೆ ಬರ್ರಿ ನಮಗೆ. ನೋಡಿರಿ ಈ ಥರ ಸಾಂಡ್ಗೆ ಒಳಗೆ ಈ ಪುಂಡಿ ಪಲ್ಯ ಹಾಕಿ ಬಸ್ಕೋತೀನಿ. ನೋಡಿರಿ ಈ ಥರ ನೀರೆಲ್ಲ ಕೆಳಗೆ ಬೀಳ್ತೈತಿ. ಫುಲ್ ಬಿಸಿ ಇರೋದ್ರಿಂದ ಥರ ಹೋಗಿ ಬರತೈತಿ. ಫುಲ್ ಅದನ್ನೆಲ್ಲ ನೀರು ಬಸ್ಸುವಂಗೆ ಇದು ಮಾಡಬೇಕು. ಮತ್ತು 1-2 ಸರಿ ಬಿಸಿನೀರೊಳಗೆ ಒಂಚೂರು ತೊಳ್ಕೊಬೇಕು, ಅಂದ್ರೆ ಹುಳಿ ಎಲ್ಲ ಹೋಗ್ತೈತಿ. ನೋಡ್ರಿ ಈ ಥರ ಮಾಡ್ಕೊಂಡ್ವಿ ಅಂದ್ರೆ ಪೂರ ನೀರು ಇದ್ದಿದ್ದೆಲ್ಲ ಬಸ್ಸದು ಹೋಗ್ತೈತಿ. ಅಂದ್ರೆ ಅದ್ರೊಳಗೆ ಹುಳಿ ಆಲ್ಮೋಸ್ಟ್ ಅಲ್ಲೂ ಹೋಗಿರ್ತೈತಿ. ನೋಡ್ರಿ ಅದು ಬೇಯಿಸಿಟ್ಕೊಂಡೇನೆಲ್ಲ ಪುಂಡಿ ಪಲ್ಯ ಬೇಯಿಸಿದ್ದು ಕುಕ್ಕರ್ನಾಗನ ಒಂದು ಚರ್ಗಿ ನೀರು ಹಾಕಿ ಸ್ವಲ್ಪ ಕಾಯಕ್ಕೆ ಇಡ್ತೇನೆ. ಸ್ವಲ್ಪ ಕುದಿ ಬಂದಮೇಲೆ ನಾವು ಪುಂಡಿ ಪಲ್ಯ ಬಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತೇನೆ. ನೋಡ್ರಿ ಈಗ ಈ ಥರ ಆಗುತ್ತೆ. ಈಗ ಅದ್ರ ಜೊತೆಗೆ ರವೆ ಅನ್ನಲ್ರಿ, ರವೆ ಹಾಕೋದು. ರವೆ ಹಾಕಿ ಒಂಚೂರು ಕಡ್ಡಾಡಿಸ್ಕೊಳ್ಳೋದ್ರಿ. ಆಮೇಲೆ ಶೇಂಗಾ ಹಾಕತ್ತೀನಿ ರೀ. ಕಡಲೆಬೇಳೆ ಹಾಕತ್ತೀನಿ. ಕುದಿ ಸೌಂಡು ಬರಾಕತ್ತಿರ್ಬೇಕು ನಿಮಗೆ, ಕೊತ್ತ ಅಂತೇಳಿ. ಶೇಂಗಾ ಈ ಥರ ಹಾಕಿದ್ವಿ ಅಂದ್ರೆ ಮಸ್ತ್ ಮೆತ್ತಗೆ ಕುದ್ದು ಮಸ್ತ್ ಅನಿಸ್ತೈತಿ. ತಿನ್ನಬೇಕಾರಂತೂ ಟೇಸ್ಟ್ ಮಸ್ತ್ ಆಗುತ್ತೆ.
ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕ್ತೇನೆ ರೀ. ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ರೀ ಅದನ್ನ ಹಾಕ್ತೀನಿ. ನೆಕ್ಸ್ಟ್ ಜೀರಿಗೆ ಹಾಕತ್ತೀನಿ ರೀ. ಒಂಚೂರು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕಿ ಒಂಚೂರು ಕಡ್ಡಾಡಿಸಿ ಕುದಿಯಕ್ಕೆ ಬಿಡ್ರಿ. ಆಮೇಲೆ ಒಂಚೂರು ಬೆಲ್ಲ ಹಾಕ್ತೀನಿ ರೀ. ಬೆಲ್ಲನೂ ಅದ್ರೊಳಗೆ ಫುಲ್ ಕರಿಗಿ ಇದಾಗ್ತತಿ. ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ರಿ. ಲಾಸ್ಟಿಗೆ ಒಂಚೂರು ಎಣ್ಣೆ ಹಾಕ್ಕೋತೇನೆ ರೀ. ಕುದೀಲಿ ಒಂಚೂರು ಮುಚ್ಚಿ ಕುದಿಯಾಕೆ ಬಿಡ್ತೇನೆ ರೀ. ಒಂದು 5 ನಿಮಿಷ ಕುದಿಬೇಕು. ಕುದ್ದೈತ್ರಿ. ಸೊ ಈ ಥರ ಆಗೈತಿ. ಸೊ ಈಗ ಇದನ್ನು ಬಂದ್ ಮಾಡಿಬಿಡೋಣ ಅಂತ. ಪುಂಡಿ ಪಲ್ಯ ಅಂತೂ ರೆಡಿ ಆಯ್ತು. ನೆಕ್ಸ್ಟ್ ಬೆಂಡೆಕಾಯಿ ಪಲ್ಯ ಒಂದು ಮಾಡ್ಕೊಳ್ಳೋದಿತ್ತು, ಅದನ್ನು ಮಾಡ್ಕೊಳತ್ತೀನಿ. ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ಟೈಮ್ ಅದನ್ನು ತೋರಿಸ್ತೀನಿ. ಚಪಾತಿ ಒಂದು ಮಾಡ್ಕೊಳತ್ತೀನಿ. ನೆಕ್ಸ್ಟ್ ಚಪಾತಿ ಒಂದು ಆದ್ರಾತು. ಆಮೇಲೆ ಅನ್ನಕ್ಕೆ ಒಂಚೂರು ಒಗ್ಗರಣೆ ಒಂದು ಮಾಡ್ಕೋಬೇಕು. ಏನು ಮಾಡತ್ತಿ ಮಮ್ಮಿ? ಏನು ಮಾಡತ್ತಿ? ಚಪಾತಿ ಪಲ್ಯ. ಬಾಯ್. ಇಲ್ಲೇ ಚಪಾತಿ ಆಗೈತಿ, ಚಪಾತಿ ಮಾಡಾಕತ್ತೈತಿ. ಆಮೇಲೆ ಇಲ್ಲಿ ಬೆಂಡೆಕಾಯಿ ಪಲ್ಯ ಆಗೈತಿ. ಜೊತೆಗೆ ಇಲ್ಲಿ ರೈಸ್, ಅದಕ್ಕೊಂದಿಟ್ಟು ಈಗ ಪುಳಿಯೋಗರೆ ಅಥವಾ ಒಗ್ಗರಣೆ ಹಾಕ್ಬೇಕು. ಅದ್ರ ಜೊತೆಗೆ ಪುಂಡಿ ಪಲ್ಯ, ಇಲ್ಲಿ ಬಿಸಿ ತುಪ್ಪ ಐತಿ. ಸೊ ರೆಡಿ ಮಾಡಿ ತೋರಿಸ್ತೇನೆ ನಿಮಗೆ. ನೋಡ್ರಿ ಎಲ್ಲ ರೆಡಿ ಆಯ್ತು. ಚಪಾತಿ ಅಂತೂ ಫುಲ್ ರೆಡಿ ಆಯ್ತು. ಪಲ್ಯ ಅಂತೂ ನಿಮ್ಗೆ ತೋರ್ಸೋಣ. ಸೊ ಎಲ್ಲ ರೆಡಿ ಮಾಡಿಕೊಂಡು ಇದು ಉಪ್ಪಿನಕಾಯಿ ಚಟ್ನಿ. ಸೊ ಎಲ್ಲ ರೆಡಿ ಮಾಡಿಕೊಂಡು ನಿಮಗೆ ತೋರಿಸ್ತೇನೆ. ತುಪ್ಪ ಹಾಕತ್ತೀರಿ ರೀ? ಅದೇ ಇದರ ತುಪ್ಪದ್ದು ಹೇಳುವಂಥದ್ರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಪ್ಪ ತೋರಿಸ್ರಿ ಫಸ್ಟ್. ಈ ತುಪ್ಪನ ನಾವು ಮನೆಯೊಳಗೆ ಮಾಡಿರುವಂಥ ತುಪ್ಪದ ಥರನ ಐತಿ. ನಮ್ಮ ಹುಡುಗರ ಸಲುವಾಗಿ ನಾವು ತುಪ್ಪ ಯೂಸ್ ಮಾಡ್ತೇವೆ ಮನೆಯೊಳಗೆ. ಸೊ ಹಾಗಾಗಿ ಎಲ್ಲಿಂದ ತಂದಿರೋದು? ಇದು ಆದರ್ಶ್ ಕಾಲೇಜ್ ಬಾಜು
ವಾಸು ಅಂತೇಳಿ ಒಂದು ಇದೈತಿ ಶಾಪ್. ಹಾಂ ಅಲ್ಲಿ ನಿಮಗೆ ತುಪ್ಪ, ಬೆಣ್ಣೆ, ಮೊಸರು, ಕವ ಎಲ್ಲ ಸಿಗ್ತೈತಿ. ಬಟ್ ಪ್ಯೂರ್ ನನ್ನ ಹುಬ್ಳಿ ಒಳಗಿದ್ದಾಗಿಂದ ನೋಡಕ್ಕೆ ಕುಂತ್ರೆ ಇದು ಮಾತ್ರ ಇದು ಬೆಸ್ಟ್ ತುಪ್ಪ ಅಂತ ಹೇಳ್ಬೋದು. ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಆ್ಯಕ್ಚುಲಿ ಮನೆಯೊಳಗೆ ಮಾಡೋಕೆ ಈಗಂತೂ ಆಗೋದನೇ ಇಲ್ಲ ಹುಡುಗರು ಗದ್ಲದಾಗ. ಸೊ ಹಾಗಾಗಿ ನಾವು ಯೂಶ್ವಲಿ ಈಗ ಡಬ್ಬಿ ಓದೋ ತಂದೆ ಅಂದ್ರೆ ಏನಾಕೈತಿ, ಅದು ಒಂದು ವಾರ 15 ದಿವಸ ಇಟ್ವಿ ಅಂದ್ರೆ ಅದು ಸ್ಮೆಲ್ ಬರಕ್ಕೆ ಶುರು ಆಗ್ತೈತಿ. ಹಾಂ ಬಟ್ ಇದು ನೀವು ಒಂದು ತಿಂಗಳ ಗಟ್ಟಲೆ 2-3 ತಿಂಗಳು ಇಟ್ರು ಒಟ್ಟ ಸ್ಮೆಲ್ಲು ಬರಂಗಿಲ್ಲ, ಬರೋದಿಲ್ಲ. ಹಾಂ ಈ ತುಪ್ಪ ಚಲೋ ಐತಿ, ನಾವು ರೆಕಮೆಂಡ್ ಮಾಡತ್ತೀವಿ. ಪ್ರಮೋಷನ್ ಅಂತ ಏನಲ್ಲ, ಇದು ರೆಕಮೆಂಡ್ ಮಾಡತ್ತೀವಿ. ಯಾಕಂದರೆ ಇಲ್ಲಿ ತುಪ್ಪ ಚಲೋ ಇರ್ತೈತಿ. ನಾವು ತರಕತ್ತ ಈಗ ಒಂದು ಎಷ್ಟು ದಿನ ಆಗ್ತೈತಿ, ಸೂಪರ್ ತುಪ್ಪ ಭಾಳ ದಿನ ಆತಲ್ಲ ನಾವು ತರಾಕತ್ತ. ಸೊ ಹಾಗಾಗಿ ನಿಮಗೂ ಹೇಳತ್ತೀವಿ, ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ. ನೀವು ಡಬ್ಬಿ ತುಪ್ಪದಕ್ಕಿಂತ ಇದು ಬೆಸ್ಟ್ ತುಪ್ಪ ಅಂತ ಅನಿಸ್ತೈತಿ ನಿಮಗೆ. ಸೊ ಟ್ರೈ ಮಾಡಿರಿ. ನೋಡ್ರಿ ಇಲ್ಲಿ ರೊಟ್ಟಿ ಮಮ್ಮಿ ಕೊಟ್ಟು ಕಳಿಸಿದ್ರೆ ಮಾಡಿ, ನನಗೆ ಹುಡುಗರು ಅದಾವ ಮಾಡೋಕ್ಕಾಗಲ್ಲ ಅಂಥೇಳಿ. ಸೊ ಎಲ್ಲ ರೆಡಿ ಮಾಡಿಟ್ಟೆ ನೋಡ್ರಿ. ರೈಸಿಗೆ ಮೊಸರು ಒಂದು ಹಾಕ್ಬೇಕಷ್ಟೆ, ಪುಂಡಿ ಪಲ್ಯ, ಬೆಂಡೆಕಾಯಿ ಚಟ್ನಿ, ಟಮಾಟಿಕಾಯಿ ಚಟ್ನಿ, ಉಪ್ಪಿನಕಾಯಿ, ಇದು ಪುಟಾಣಿ ಚಟ್ನಿ, ಇದು ಶೇಂಗಾ ಚಟ್ನಿ. ಸೊ ಸಜ್ಜಿ ರೊಟ್ಟಿ ಚಪಾತಿ ಜೊತೆ ತಿನ್ನೋಣಂತೆ, ಎಡಿ ಮಾಡಿ ತಿನ್ನೋಣಂತೆ. ಸೊ ನೋಡಿದ್ರಲ್ಲ, ರೊಟ್ಟಿ ಪಂಚಮಿ ಹಬ್ಬನ ನಾವು ಹೆಂಗೆಲ್ಲ ಆಚರಿಸ್ತೀವಿ. ಉತ್ತರ ಕರ್ನಾಟಕದೊಳಗೆ ಇದೊಂದು ಸ್ಪೆಷಲ್ ಹಬ್ಬ ಅಂತ ಹೇಳ್ಬೋದು. ಇಲ್ಲಿ ಶ್ರಾವಣ ಚಲೋ ಆತಂದ್ರೆ ಮನೆಯೊಳಗೆ ಹಬ್ಬನ ಹಬ್ಬ. ಅದ್ರ ಜೊತೆಗೆ ಅಡುಗೆ ವಿಧ ವಿಧವಾಗಿ ಅಡುಗೆ ಮಾಡೋದು, ಹೆಣ್ಮಕ್ಳಿಗೆ ಅದ ಖುಷಿ ಅಲ್ರಿ, ಅಡುಗೆ ಮಾಡೋದ್ರಾಗತ್ತೆ, ಪೂಜೆ ಮಾಡೋದ್ರಾಗತ್ತೆ. ಹಾಗಾಗಿ ಮಸ್ತ್ ಅನಿಸ್ತತಿ. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ.